ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಫಾರೆಸ್ಟ್ ವಾಚರ್ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ವಿಡಿಯೋದಲ್ಲಿ ಮೊಬೈಲ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಆ ರೀತಿಯಾಗಿ ಸರಳವಾದ ವಿಧಾನದಲ್ಲಿ ನಿಮಗೆ ಅರ್ಜಿ ಹಾಕಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳಿಕೊಟ್ಟಿದ್ದೀನಿ ಕೊನೆವರೆಗೂ. ಬನ್ನಿ ಸ್ನೇಹಿತರೆ, ವಿಡಿಯೋನ ಅಪ್ಲೈ ಮಾಡಿ ತೋರಿಸ್ತೀನಿ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ aranya.gov.in ಅಂತ ಸರ್ಚ್ ಮಾಡಿ. ಈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. 3 ದಿನದ ಸರ್ವರ್ ತುಂಬಾ ಬ್ಯುಸಿ ಇದೆ, ಹಾಗಾಗಿ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಆಗಿಲ್ಲ. ಸೊ ಇವಾಗ ಓಪನ್ ಆಗಿದೆ. ಸೊ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದು ಲಿಂಕ್ ಕಾಣ್ತಾ ಇದೆ ನೋಡಿ, ಅರಣ್ಯ ವೀಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಐ ಡಿ, ಡೇಟ್ ಆಫ್ ಬರ್ತ್ ನಿಮಗೆ ಇಲ್ಲಿ ಲಾಗಿನ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರಿಗೆ ಮಾತ್ರ ಲಾಗಿನ್ ಆಗೋಕ್ಕೆ ಸಾಧ್ಯ. ಸೊ ನಾವು ಹೊಸದಾಗಿ ಆಗ್ತಾಯಿದ್ವಿ, ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ಇಲ್ಲಿ ರಿಜಿಸ್ಟ್ರೇಷನ್ ಯೂಸರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟ್ರ್ ಇಯರ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ಒಂದು ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ನೋಡಿ. ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಮೊದಲಿಗೆ ನಿಮ್ಮ ಒಂದು ಫುಲ್ ನೇಮ್ ಎಂಟ್ರ್ ಮಾಡ್ಕೊಳ್ಳಿ. ಕ್ಯಾಂಡಿಡೇಟ್ ನೇಮ್ ಎಂಟ್ರ್ ಮಾಡಿದ ನಂತರ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ಸೊ ಇಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಹಾಕೋ ನಂತರ ಜೆಂಡರ್ ಕೇಳ್ತಾಯಿದೆ, ಜೆಂಡರ್ ಮೇಲ್ ಆರ್ ಫೀಮೇಲ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆಧಾರ್ ನಂಬರ್ ಕೇಳುತ್ತೆ. ಸೊ ನಿಮ್ಮ ಒಂದು ಆಧಾರ್ ನಂಬರನ್ನು ಎಂಟ್ರ್ ಮಾಡ್ಕೊಳ್ಳಿ. ನಂತರ ಮೊಬೈಲ್ ನಂಬರ್ ಕೇಳ್ತಾಯಿದೆ, ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರನ್ನೇ ಎಂಟ್ರ್ ಮಾಡಿದ ನಂತರ ನೀವು ಸೆಂಡ್ OTP ಅಂತ ಕ್ಲಿಕ್ ಮಾಡಬೇಕು. ಬಂದಿರುವಂಥ OTP ಹಾಕಿ ನೀವು ವೆರಿಫೈಯನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಮೇಲ್ ಐ ಡಿ ಕೇಳ್ತಾಯಿದೆ, ಚಾಲ್ತಿಯಲ್ಲಿರುವಂಥ ಇಮೇಲ್ ಐ ಡಿಯನ್ನೇ ಹಾಕೋಬೇಕಾಗುತ್ತೆ. ಸೊ 2 ರೀತಿ ಹಾಕೋಬೇಕು. ಫಸ್ಟ್ ಒಂದು ಸಲ, ಸೆಕೆಂಡ್ ಒಂದು ಸಲ ಎಂಟರ್ ಇಮೇಲ್ ಐ ಡಿ ಅಂತಿದೆ, ಮತ್ತೊಮ್ಮೆ ಹಾಕ್ಕೊಳ್ಳಿ. 2 ಸಲ ಹಾಕೊಂಡ ನಂತರ ಸಬ್ಮಿಟ್ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ, ಈ ಒಂದು ಸಬ್ಮಿಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಸಕ್ಸಸ್ಫುಲ್ಲಾಗಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ನಿಮಗೆ ಬರುತ್ತೆ. ಅದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಮತ್ತು ರಿಜಿಸ್ಟ್ರೇಷನ್ ನಂಬರ್ ಕೂಡ ಇರುತ್ತೆ, ನೋಂದಣಿ ಸಂಖ್ಯೆ. ಆ ನೋಂದಣಿ ಸಂಖ್ಯೆಯನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಒಂದು ಮೊಬೈಲ್ಗೆ ಮೆಸೇಜ್ ಕೂಡ ಬರುತ್ತೆ ನಿಮಗೆ ರಿಜಿಸ್ಟ್ರೇಷನ್ ಆಗಿರೋ ಬಗ್ಗೆ. ಈ ರೀತಿಯಾಗಿ ಬರುತ್ತೆ ನಿಮಗೆ. ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆದ ನಂತರ ನಿಮಗೆ ಮೆಸೇಜ್ ಕೂಡ ಬರುತ್ತೆ ನೋಡಿ, ಬಂದಿದೆ 2026-27 ಸಾಲಿನಲ್ಲಿ ಅರಣ್ಯ ವೀಕ್ಷಕ ಹುದ್ದೆಯ ನೇರ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಮ್ಮ ನೋಂದಣಿ ಸಂಖ್ಯೆ ಯಶಸ್ವಿಯಾಗಿದೆ ಅಂತ ಬಂದಿದೆ. ನೋಂದಣಿ ಯಶಸ್ವಿ ಆದ ನಂತರ ನಿಮ್ಮ ನೋಂದಣಿ ಸಂಖ್ಯೆ ಕೂಡ ನಿಮಗೆ ಶೋ ಆಗ್ತಾ ಇದೆ. ಈ ಒಂದು ನೋಂದಣಿ ಸಂಖ್ಯೆಯನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ರಿಜಿಸ್ಟ್ರೇಷನಲ್ಲಿ ಲಾಗಿನ್ ಮಾಡೋಕ್ಕೋವಾಗ ನಿಮಗೆ ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ. ಇವಾಗ ಮತ್ತೊಮ್ಮೆ ಲಾಗಿನ್ ಪೇಜ್ಗೆ ಬನ್ನಿ. ಲಾಗಿನ್ ಪೇಜಲ್ಲಿ ನಿಮಗೆ ಮೊದಲಿಗೆ ರಿಜಿಸ್ಟ್ರೇಷನ್ ಐ ಡಿಯನ್ನು ಹಾಕಬೇಕು. ರಿಜಿಸ್ಟ್ರೇಷನ್ ಐ ಡಿ ಹಾಕಿ ನಂತರ ನಿಮಗೆ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ, ನಿಮ್ಮೊಂದು ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಲಾಗಿನ್ ಅಂತ ಕೊಟ್ಟ ನಂತರ ನಿಮಗೆ ಮೊಬೈಲ್ ನಂಬರ್ಗೆ ಮೆಸೇಜ್ ಕೂಡ ಬರುತ್ತೆ. ಬಂದಿರುವಂಥ ಮೆಸೇಜ್ OTPಯನ್ನು ಈ ಒಂದು ಬಾಕ್ಸಲ್ಲಿ ಹಾಕಿ ವೆರಿಫೈ ಅಂತ ಮಾಡ್ಕೊಳ್ಳಿ. ವೆರಿಫೈ OTP ಮಾಡ್ಕೊಂಡ್ರೆ ನಿಮಗೆ ಲಾಗಿನ್ ಆಗುತ್ತೆ ನೋಡಿ. ನಿಮಗೆ ಲಾಗಿನ್ ಆಗಿದೆ. ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ, ಸೆಲೆಕ್ಟ್ ರೀಜನ್ ಫ್ರಮ್ ವಿಚ್ ರಿಕ್ರೂಟ್ಮೆಂಟ್ ಈಸ್ ಶೂಟ್ ಅಂತ ಬರ್ತಾ ಇದೆ. ನಿಮ್ಮ ಒಂದು ಸೂಟೇಬಲ್ ಆದಂಥ ರೀಜನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೆ. HK ಅಥವಾ ನಾನ್ HK ಪೋಸ್ಟ್ ಅಪ್ಲೈ ಮಾಡ್ತಾಯಿದ್ರೆ ಇಲ್ಲಿ ನಿಮಗೆ ಕೆಳಗಡೆ ಕೊಟ್ಟಿದ್ದಾರೆ HK ರೀಜನ್ ಅಂತ ಕೊಟ್ಟಿದ್ದಾರೆ, ನಾನ್ HK ರೀಜನ್ ಅಂತ 2 ರೀತಿ ಕೊಟ್ಟಿದ್ದಾರೆ. ನೀವು HK ಭಾಗದ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ಫಸ್ಟ್ ಒಂದು ತೊಗೋಬೇಕಾಗುತ್ತೆ, ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ HK, ಈ ಒಂದು ತೊಗೋಬೇಕಾಗುತ್ತೆ. ನಾನು ಕಲ್ಯಾಣ ಕರ್ನಾಟಕ ಅಂದರೆ ನಿಮಗೆ ನಾನ್ HK ರೀಜನ್ ಅಂತಿದೆ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕಂಟಿನ್ಯೂ ಅಂತಿದೆ ನೋಡಿ, ಈ ಒಂದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸರ್ಕಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಸೆಲೆಕ್ಟ್ ಸರ್ಕಲ್ ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ HK ಪೋಸ್ಟ್ಗೆ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ಕಲ್ಯಾಣ ಕರ್ನಾಟಕದ ಇರೋದು 2 ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಲು ಬಳ್ಳಾರಿ ಸರ್ಕಲ್ ಅಂತ ಕೊಟ್ಟಿದ್ದಾರೆ ನೋಡಿ, ಬಳ್ಳಾರಿ ಸರ್ಕಲ್ ಮತ್ತು ಕಲಬುರಗಿ ಸರ್ಕಲ್ 2 ಇದ್ದಾವೆ. ಸೊ ಇದರಲ್ಲಿ ಯಾವುದನ್ನು ಒಂದನ್ನು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಕಲಬುರಗಿ ಅಂತ ಮಾಡ್ಕೊಂಡಿದ್ದೀನಿ. ಕಲಬುರಗಿ ಅಂತ ಮಾಡ್ಕೊಂಡ ನಂತರ ಇಲ್ಲಿ ನೋಟಿಫಿಕೇಷನ್ ನಂಬರ್ ಕೂಡ ಬಂದಿದೆ ಮತ್ತು ಇಲ್ಲಿ ಡೌನ್ಲೋಡ್ ಕೂಡ ಕೇಳ್ತಾ ಇದೆ. ಸೊ ಈ ಒಂದು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಮತ್ತೆ ಕೆಳಗಡೆ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ಗೆ ಪ್ರೊಸೀಡ್ ಆಗುತ್ತೆ ನೋಡಿ. ಈ ರೀತಿಯಾಗಿ ಬರುತ್ತೆ ಪ್ರೊಸೀಡ್. ಒನ್ಸ್ ಯು ಪ್ರೊಸೀಡ್ ದ ಅಪ್ಲಿಕೇಶನ್ ಯು ಕ್ಯಾನಾಟ್ ಚೇಂಜ್ ದ ಸೆಲೆಕ್ಟೆಡ್ ರೀಜನ್ ಆರ್ ಸೆಲೆಕ್ಟೆಡ್ ಸರ್ಕಲ್ ಅಂತ ಕೊಟ್ಟಿದ್ದಾರೆ. ರೀಜನ್ ಕೂಡ ಸೆಲೆಕ್ಟ್ ಮಾಡೋಕ್ಕಿಂದಮೇಲೆ ಮತ್ತು ಈ ಒಂದು ಸರ್ಕಲ್ ಕೂಡ ಸೆಲೆಕ್ಟ್ ಮಾಡ್ಕೊಂಡ ನಂತರ ಯಾವುದೇ ರೀತಿ ಚೇಂಜಸ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಅಂತ ಕೊಟ್ಟಿದ್ದಾರೆ.
ಸೊ ಒಂದು ಸಲ ನೀವು ಏನು ಮಾಡ್ತೀರಾ ಪ್ರೊಸೀಡ್ ಕೊಡ್ತೀರಾ ಅದೇ ಫೈನಲ್ ಆಗಿ ನಿಮಗೆ ಆಗುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ರೀಜನ್ ನಾನ್ ಎಚ್ ಕೆನ ಅಥವಾ ಸರ್ಕಲ್ ಬಳ್ಳಾರಿ ಅಥವಾ ನಿಮ್ಮದು ಬೇರೆ ನಾನ್ ಎಚ್ ಕೆದಿದ್ದರೆ ಬೇರೆ ಸರ್ಕಲನ್ನು ನೀವು ತೊಗೋಬೇಕಾಗುತ್ತೆ. ಸೊ ನಾನು ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ, ಎಸ್ ಅಂತ ಕೊಡ್ತಾಯಿದ್ದೀನಿ. ನೋಡಿ ಪ್ರೊಸೀಡ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬಂದಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಇಂಟ್ರಕ್ಷನನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಸರಿಯಾಗಿ ಓದ್ಕೋಬೇಕು. ಆಫ್ಟರ್ ಈ ಸೈನ್ ನೋ ಮಾಡಿಫಿಕೇಷನ್ ಆರ್ ಅಲೋಡ್ ಅಂತ ಕೊಟ್ಟಿದ್ದಾರೆ. ನೋಡಿ ಈ ಸೈನ್ ಆದ ನಂತರ ಯಾವುದೇ ರೀತಿ ಮಾಡಿಫಿಕೇಷನ್ ಕರೆಕ್ಷನ್ ಮಾಡ್ಕೋದಕ್ಕೆ ಅವಕಾಶ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ವೆರಿಫೈ ಆಲ್ ಡೀಟೇಲ್ಸ್ ಬಿಫೋರ್ ಮೇಕಿಂಗ್ ಪೇಮೆಂಟ್ ಅಂತಿದೆ. ಸೊ ಪೇಮೆಂಟ್ ಮಾಡೋಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ಡೀಟೇಲ್ಸನ್ನು ವೆರಿಫೈ ಮಾಡ್ಕೊಳ್ಳಿ, ಏನೇನು ಬಿದ್ದಿದ್ದಾರೆ ಅಂತ ಒಂದು ಸಲ ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಇಲ್ಲಿ ನೋ ರಿಫಂಡ್ ವಿಲ್ ಬಿ ಪ್ರೊವೈಡೆಡ್ ಅಗೇನೆಸ್ಟ್ ಅಪ್ಲಿಕೇಶನ್ ಫೀಸ್ ಅಂತ ಕೊಟ್ಟಿದ್ದಾರೆ. ಯಾವುದೇ ರೀತಿ ಪೇಮೆಂಟ್ ಶುಲ್ಕವನ್ನು ರಿಫಂಡ್ ಮಾಡಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ID, ನಿಮ್ಮ ಒಂದು ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ಇಲ್ಲಿ ರೀಜನ್ ಯಾವುದು ಸೆಲೆಕ್ಟ್ ಮಾಡಿಕೊಂಡ್ರೆ, ಸರ್ಕಲ್ ಯಾವ್ದು ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲ ತೋರಿಸುತ್ತೆ ನಿಮಗೆ. ಸೊ ನೋಟಿಫಿಕೇಷನ್ ನಂಬರ್ ಕೂಡ ತೋರಿಸುತ್ತೆ, ಇಲ್ಲಿ ಸ್ಟೇಟಸ್ ಕೂಡ ನಿಮಗೆ ಶೋ ಆಗ್ತಾ ಇದೆ. ಸೊ ಎಲ್ಲನೂ ಸರಿ ಇದೆ ಅಂತ ನೋಡಿಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಕೆಳಗಡೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಅಪ್ಲಿಕೇಶನ್, ಫಿಲ್ ದ ಅಪ್ಲಿಕೇಶನ್ ಅಂತಿದೆ. ಈ ಒಂದು ಫಿಲ್ ದ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ ನಿಮಗೆ ಅಪ್ಲಿಕೇಶನ್ ಫಾರ್ಮು. ನೀವು ಮಾಡ್ಕೊಂಡಿರೋ ಸರ್ಕಲ್ಲು, ನೋಟಿಫಿಕೇಷನ್ ನಂಬರು ಎಲ್ಲ ಇಲ್ಲಿ ಕಾಣ್ತಾ ಇದೆ, ಮತ್ತು ರಿಜಿಸ್ಟ್ರೇಷನ್ ID ಕೂಡ ಇಲ್ಲಿದೆ. ಸೊ ಮೊದಲನೇ ಸ್ಟೆಪ್ಪು ಪರ್ಸನಲ್ ಇನ್ಫಾರ್ಮೇಷನು. ಒಟ್ಟು 5 ಸ್ಟೆಪ್ ಇದ್ದಾವೆ. ಇವು 5 ಸ್ಟೆಪ್ಪನ್ನು ನಾವು ಇವಾಗ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಸೊ ಮೊದಲಿಗೆ ಫಸ್ಟ್ನೇ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ, ಪರ್ಸ್ನಲ್ ಇನ್ಫಾರ್ಮೇಷನು. ಪರ್ಸ್ನಲ್ ಇನ್ಫಾರ್ಮೇಷನಲ್ಲಿ ನಿಮ್ಮ ಒಂದು ಹೆಸರು, ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರು, ಇಮೇಲ್ ID, ಆಧಾರ್ ನಂಬರು ಎಲ್ಲ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಯಾಕಂದರೆ ರಿಜಿಸ್ಟ್ರೇಷನ್ ಹೋಗಿ ಹಾಕಿರ್ತೀವಿ. ಸೊ ಅದರ ಮೇಲೆ ಡಾಟಾ ಪೇಚ್ ಆಗಿ ಇಲ್ಲಿ ಆಟೋಮೆಟಿಕ್ಕಾಗಿ ಬಂದಿದೆ. ಸೊ ನೋಡಿ ಎಲ್ಲ ಡಾಟಾ ಇದೆ. ಇದರ ನಂತರ ಇಲ್ಲಿ ಫಾದರ್ ನೇಮ್ ಕೇಳುತ್ತೆ, ನಿಮ್ಮ ಒಂದು ತಂದೆ ಹೆಸರು ಈ ಒಂದು ಬಾಕ್ಸಲ್ಲಿ ಹಾಕ್ಕೊಳ್ಳಿ. ಅನಂತರ ತಾಯಿ ಹೆಸರು ಕೇಳ್ತಾ ಇದೆ, ತಾಯಿ ಹೆಸರು ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಅದಂತರ ಮೆರಿಟಲ್ ಸ್ಟೇಟಸ್ ಕೇಳ್ತಾ ಇದೆ, ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಅಂತ ಕೇಳ್ತಾ ಇದೆ. ಸೊ ಮದುವೆ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕ್ಕೊಳ್ಳಿ, ಮದುವೆ ಆಗಿಲ್ಲ ಅಂದರೆ ಅನ್ಮ್ಯಾರಿಡ್ ಅಂತಲೇ ಫಿಲ್ ಮಾಡ್ಕೊಳ್ಳಿ. ಮ್ಯಾರಿಡ್ ಅಂತ ಹಾಕೊಂಡ ನಂತರ ಇಲ್ಲಿ ಸ್ಪೌಸ್ ನೇಮ್ ಕೇಳುತ್ತೆ, ಗಂಡ ಅಥವಾ ಹೆಂಡತಿ ಹೆಸರನ್ನು ಇಲ್ಲಿ ಹಾಕಬೇಕಾಗುತ್ತೆ. ನೋಡಿ ಇಲ್ಲಿ ಮ್ಯಾರಿಡ್ ಅಂತ ಹಾಕ್ಕೊಳ್ಳಿ. ಮ್ಯಾರಿಡ್ ಅಂತ ಹಾಕೊಂಡ ನಂತರ ಇಲ್ಲಿ ಸ್ಪೌಸ್ ನೇಮ್ ಕೇಳುತ್ತೆ. ಈ ಒಂದು ನೀವು ಹುಡುಗ ಆಗಿದ್ದರೆ ಹೆಂಡತಿ ಹೆಸರು ಹಾಕಬೇಕಾಗುತ್ತೆ, ಹುಡುಗಿ ಆಗಿದ್ದರೆ ಗಂಡ ಹೆಸರಲ್ಲಿ ಹಾಕಬೇಕಾಗುತ್ತೆ. ಸೊ ಹಾಕಿದ ನಂತರ ಮತ್ತೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳ್ತಾ ಇದೆ. ಕಾಂಟ್ಯಾಕ್ಟ್ ಡೀಟೇಲಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಅಡ್ರೆಸ್ ಇರುತ್ತೆ, ಸೊ ಆ ರೀತಿಯಾಗಿ ಇಲ್ಲೇ ಫಿಲ್ ಮಾಡ್ಕೊಳ್ಳಿ 2 ಬಾಕ್ಸಲ್ಲಿ. ಮಾಡ್ಕೊಂಡ ನಂತರ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ ಅಂತ. ಅದಾದ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಸ್ವಂತ ಜಿಲ್ಲೆ ಸೆಲೆಕ್ಟ್ ಮಾಡಿ. ಆದಂಥ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು ಊರಿನ ಪಿನ್ ಕೋಡ್ ಕೇಳ್ತಾ ಇದೆ. ಸೊ ಇಲ್ಲಿ ಪಿನ್ ಕೋಡ್ ಹಾಕ್ಕೊಳ್ಳಿ. ಪಿನ್ ಕೋಡ್ ನಿಮಗೆ ಗೊತ್ತಿಲ್ಲ ಅಂದರೆ ಆಧಾರ್ ಕಾರ್ಡಲ್ಲಿರುತ್ತೆ, ಆಧಾರ್ ಕಾರ್ಡ್ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ ನಿಮಗೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಅಬೋವ್ ಅಂತ ಹೇಳ್ತಾ ಇದೆ. ಸೊ ಇವಾಗ ಹಾಕಿರೋದು ಪ್ರಸ್ತುತ ವಿಳಾಸ ಅಂದರೆ ಪ್ರೆಸೆಂಟ್ ಅಡ್ರೆಸ್ ಹಾಕಿದ್ವಿ. ಮತ್ತು ನಿಮ್ಮ ಒಂದು ಕಾಯಂ ವಿಳಾಸ ಏನಿದೆಯಲ್ಲ ಪರ್ಮನೆಂಟ್ ಅಡ್ರೆಸ್ಸು ಅದು ಕೂಡ ಸೇಮ್ ಇದೆ ಅಂದರೆ ಇಲ್ಲಿ ಎಸ್ ಅಂತ ಒಂದು ಆಪ್ಷನ್ ಇದೆ, ಎಸ್ ಅಂತ ತೊಗೊಳ್ಳಿ. ಅಂದರೆ ಪ್ರೆಸೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಸು 2 ಒಂದೇ ಅಂತ ಅರ್ಥ ಆಗುತ್ತೆ. 2 ಬೇರೆ ಬೇರೆ ಆಗಿದ್ದರೆ ಇಲ್ಲಿ ನೋ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ನೋ ಅಂತ ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ನಿಮಗೆ ಪರ್ಮನೆಂಟ್ ಅಡ್ರೆಸ್ ಮತ್ತು ಫಿಲ್ ಕೇಳುತ್ತೆ. ನೋಡಿ ಮತ್ತೊಮ್ಮೆ ಕೇಳ್ತಾ ಇದೆ. ಎಸ್ ಅಂತ ತೊಗೊಂಡ್ರೆ 2 ಒಂದೇ ಅಂತ ತಿಳ್ಕೊಂಡು ಒಂದೇ ಸೆಲೆಕ್ಟ್ ಆಗುತ್ತೆ. ಸೇಮ್ ಇದ್ದರೆ ಎಸ್ ಅಂತ ತೊಗೊಳ್ಳಿ. ಅದರ ನಂತರ ನ್ಯಾಷನಾಲಿಟಿ ಕೇಳ್ತಾ ಇದೆ. ಸೊ ನ್ಯಾಷನಾಲಿಟಿ ಇಂಡಿಯನ್ ಅಂತ ಹಾಕ್ಕೊಳ್ಳಿ. ಅದರ ನಂತರ ಇಲ್ಲಿ ಕ್ಯಾಂಡಿಡೇಟ್ಸ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಕೇಳ್ತಾ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಅಭ್ಯರ್ಥಿಯ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡುವಂಥ ಸೆಕ್ಷನ್ಗೆ ಬಂದಿದ್ವಿ. ಸೊ ಇಲ್ಲಿ ನಿಮಗೆ ನೋಡ್ಕೋಬೇಕಾಗಿರುವಂಥ ವಿಷಯ ಏನಪ್ಪ ಅಂದರೆ ಈ ಒಂದು ಫೋಟೋ ಸೈಜ್ ಏನಿದೆಯಲ್ಲ 100 KB ಒಳಗಡೆ ಇರುವಂಥ JPG ಫಾರ್ಮೆಟಲ್ಲಿರುವಂಥ ಫೋಟೋನ ಅಪ್ಲೋಡನ್ನು ಮಾಡಬೇಕಾಗುತ್ತೆ ನೀವು. ಮತ್ತು ಸಿಗ್ನೇಚರ್ ಕೂಡ ಅಷ್ಟೇ JPG ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡ್ಕೊಂಡಿರಬೇಕಾಗುತ್ತೆ. ಇಲ್ಲಿ ಕೊಟ್ಟಿದೆ ನೋಡಿ, ಫೋಟೋ ಕೂಡ ಅಷ್ಟೇ, ಸಿಗ್ನೇಚರ್ ಕೂಡ ಅಷ್ಟೇ. ಇದು ಸಿಗ್ನೇಚರ್ ಸ್ವಲ್ಪ KB ಕಮ್ಮಿ ಇದೆ, 50 KBಯಲ್ಲಿ ಸ್ಕ್ಯಾನ್ ಮಾಡಿಟ್ಕೊಂಡಿರ್ಬೇಕಾಗುತ್ತೆ. ನೋಡಿ ಫೋಟೋದು 100 ಇದೆ, ಸಿಗ್ನೇಚರ್ದು 50 KB ಒಳಗಡೆ ಸ್ಕ್ಯಾನ್ ಮಾಡಿಕೊಂಡಿರ್ಬೇಕು. ನಾಳೆ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಚೂಸ್ ಫೈಲ್ ಅಂತಿದೆ ನೋಡಿ, ಒಂದು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೀವು ಸಿಗ್ನೇಚರ್ ಮತ್ತು ಫೋಟೋ ಅಪ್ಲೋಡ್ ಮಾಡಿದಾಗ ನಿಮಗೆ ಅಲ್ಲಿ ಶೋ ಆಗುತ್ತೆ ಏನು ಅಪ್ಲೋಡ್ ಮಾಡಿದ್ದೀರ ಅಂತ. ನೀವು ಅದನ್ನು ನೋಡ್ಕೊಳ್ಳಿ. ನೋಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೋಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದಿದ್ವಿ. 2ನೇ ಸ್ಟೆಪ್ಪು ಕ್ವಾಲಿಫಿಕೇಷನ್ ಸ್ಟೆಪ್ಪಿಗೆ ಬಂದಿದ್ವಿ.
ಇವಾಗ ಎರಡನೇ ಸ್ಟೆಪ್ಪನ್ನು ಫಿಲ್ ಮಾಡ್ತಾ ಹೋಗೋಣ. ಇಲ್ಲಿ ಪ್ರಿಸ್ಕ್ರೈಬ್ಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಬಂದಿದೆ. ಇಲ್ಲಿ SLC ಒಂದು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ SLC, CBSC, ICSC, NIOS ಇಷ್ಟನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಮುಗಿದಿದೆ ನಿಮ್ಮದು ಅದನ್ನು ನೀವು ಆಯ್ಕೆಯನ್ನು ಮಾಡ್ಕೋಬೇಕು. ಸೊ ಮಾಡ್ಕೊಂಡ ನಂತರ ಇಲ್ಲಿ ಡೇಟ್ ಆಫ್ ಪಾಸಿಂಗ್ ಕೇಳ್ತಾ ಇದೆ. ಯಾವಾಗ ಪಾಸ್ ಆಗಿದ್ದಾರೆ SLC ಆ ಒಂದು SLC ಇಯರನ್ನು ಹಾಕ್ಕೊಳ್ಳಿ. ಅದಾನಂತರ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ. SLC ಮಾರ್ಕ್ಸ್ ಕಾರ್ಡ್ನಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ನಂಬರ್ ಹಾಕೋನಂತ ಕ್ಲಾಸ್ ಸೆಕ್ಯೂರ್ಡ್ ಅಂತ ಕೇಳ್ತಾ ಇದೆ. ಇಲ್ಲಿ ನೀವು ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಡಿಸ್ಟಿಂಕ್ಷನು ಈ ರೀತಿಯಾಗಿ ಬಂದಿರೋದನ್ನು ಇಲ್ಲಿ ಹಾಕಬೇಕಾಗುತ್ತೆ. ನೀವು ಜಸ್ಟ್ ಪಾಸ್ ಆಗಿದ್ದರೆ ಪಾಸ್ ಅಂತ ತೊಗೊಳ್ಳಿ, ಅಥವಾ ಫಸ್ಟ್ ಕ್ಲಾಸ್ ಇದ್ದರೆ, ಸೆಕೆಂಡ್ ಕ್ಲಾಸ್ ಇದ್ದರೆ ಅದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಹಾಕೊಂಡ ನಂತರ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ಆಲ್ ಸಬ್ಜೆಕ್ಟ್ ಕೇಳ್ತಾ ಇದೆ. ಸೊ ಇಲ್ಲಿ 625 ಹಾಕೋಬೇಕು, ಎಲ್ಲ ಮಾರ್ಕ್ಸ್ ಸೇರಿ 625. ಅದನಂತರ ಇಲ್ಲಿ ಪಡೆದಿರುವ ಅಂಕ 600ಕ್ಕೆ ಎಷ್ಟು ಪಡ್ಕೊಂಡಿದ್ದೀರಾ ಅಷ್ಟನ್ನು ಹಾಕೋಬೇಕು. ಹಾಕಿದ ನಂತರ ನಿಮ್ಮ ಆಟೋಮೆಟಿಕ್ಕಾಗಿ ಇಲ್ಲಿ ಪರ್ಸೆಂಟೇಜ್ ತೋರಿಸುತ್ತೆ. ನಿಮಗೆ ಎಕ್ಸಾಂಪಲ್ ಹಾಕಿ ತೋರಿಸ್ತೀನಿ. 625 ತೊಗೊಂಡಿರೋದು ಎಷ್ಟು ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಆಟೋಮೆಟಿಕ್ಕಾಗಿ ಬಂದಿದೆ ಟೋಟಲ್ ಮಾರ್ಕ್ಸು ಮತ್ತು ಅಪ್ಡೇಟ್ ಮಾರ್ಕ್ಸು ಪಡೆದಿರುವ ಅಂಕ ಹಾಕ್ಕೊಂಡ್ರೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅದು ನಿಮ್ಗೆ ಶೋ ಆಗುತ್ತೆ. SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ ಎಷ್ಟು ಪರ್ಸೆಂಟೇಜ್ ಇದೆ ನಿಮ್ಮದು ಅಂತ. ಇಲ್ಲಿ ಪರ್ಸೆಂಟೇಜು ಮಾರ್ಕ್ಸು ಎಲ್ಲ ಕರೆಕ್ಟ್ ಹಾಕಿದ್ವಿ ಅಂತ ಮಾರ್ಕ್ಸ್ ನೋಡ್ಕೊಂಡು ಒಂದು ಟೆಸ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ಎಲ್ಲನೂ ಕರೆಕ್ಟ್ ಆಗಿದ್ದರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟ್ ಸ್ಟೆಪ್ 3ನೇ ಸ್ಟೆಪ್ಪಿಗೆ ಹೋಗುತ್ತೆ ನೋಡಿ. ಇವಾಗ 3ನೇ ಸ್ಟೆಪ್ಪಿಗೆ ಬಂದಿದ್ದೀವಿ. 3ನೇ ಸ್ಟೆಪ್ಪಲ್ಲಿ ನಾವು ರಿಸರ್ವೇಷನ್ ಬಗ್ಗೆ ಫಿಲ್ ಮಾಡೋದಿರುತ್ತೆ ನೋಡಿ. ಈ ಒಂದು 3ನೇ ಸ್ಟೆಪ್ಪನ್ನು ಇವಾಗ ಕಂಪ್ಲೀಟ್ ಮಾಡೋಣ. ಸೊ ಇದರಲ್ಲಿ ಕ್ಯಾಟಗರಿ ಡೀಟೇಲ್ಸು, ಕ್ಯಾಟಗರಿ ಕ್ಲೈಮೇಡು, ಇಲ್ಲಿ ನಿಮ್ಮ ಒಂದು GM, SC, ST ಕ್ಯಾಟಗರಿ 1, 2A, 2B, 3rd B ಅಂತ ಇದ್ದೇವೆ. ಸೊ ಇದರಲ್ಲಿ ನಿಮಗೆ ಯಾವುದು ಅನ್ವಯಿಸುತ್ತೋ ಆ ಒಂದು ಕ್ಯಾಟಗರಿಯನ್ನು ಹಾಕ್ಕೊಳ್ಳಿ. ಹಾಕೊಂಡ ನಂತರ ನಿಮಗೆ ಮತ್ತು ನೆಕ್ಸ್ಟು ರೂರಲ್ ಕ್ಯಾಂಟ್ ಅಂತ ಕೇಳ್ತಾ ಇದೆ. ರೂರಲ್ ಕ್ಯಾಂಟ್ ಗ್ರಾಮೀಣ ಅಭ್ಯರ್ಥಿ ಹೌದಾ ಅಲ್ಲ ಅಂತ ಕೇಳ್ತಾ ಇದೆ. ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ತೊಗೊಳ್ಳಿ, ಗ್ರಾಮೀಣ ಅಭ್ಯರ್ಥಿ ಅಲ್ಲ ಅಂದರೆ ನೋ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ಅದಾನಂತರ ಇಲ್ಲಿ ಕನ್ನಡ ಮೀಡಿಯಮ್ ಕೇಳ್ತಾ ಇದೆ. ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ದರೆ ಇಲ್ಲಿ ಎಸ್ ಅಂತ ತೊಗೋಬೇಕಾಗುತ್ತೆ. ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ನೀವು ಅಲ್ಲ ಅಂದರೆ ಇದನ್ನು ನೋ ಅಂತ ತೊಗೋಬೇಕಾಗುತ್ತೆ. ಸೊ ಕನ್ನಡ ಮೀಡಿಯಮ್ ಇದ್ದರೆ ಮಾತ್ರ ನೀವು ಎಸ್ ಅಂತ ತೊಗೊಳ್ಳಿ. ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ, ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ಲಾಸ್ಟಲ್ಲಿ. ಗ್ರಾಮೀಣ ಅಭ್ಯರ್ಥಿ ಅಷ್ಟೇ, ಕಾಸ್ಟ್ ಸರ್ಟಿಫಿಕೇಟ್ ಅಷ್ಟೇ, HK ಸರ್ಟಿಫಿಕೇಟ್ ಅಷ್ಟೇ, ಎಲ್ಲನೂ ನೀವು ಏನು ಎಸ್ ಅಂತ ಕೊಡ್ತೀರಾ ಕ್ಲೈಮ್ ಮಾಡ್ತೀರಾ ಇಲ್ಲಿ ರಿಜಿಸ್ಟ್ರೇಷನ್ನು ಅಲ್ಲಿ ನಿಮಗೆ ಲಾಸ್ಟಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಹಾಗಾಗಿ ಎಲ್ಲ ಡಾಕ್ಯುಮೆಂಟು ರೆಡಿ ಇಟ್ಕೊಳ್ಳಿ, ಸ್ಕ್ಯಾನ್ ಮಾಡಿ PDF ಮಾಡ್ಕೋದಿರುತ್ತೆ. ಅದಾನಂತರ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಕ್ಯಾಂಡಿಡೇಟ್ ಅಂತ ಕೇಳ್ತಾ ಇದೆ. ಸೊ ನೀವು ಅಂಗವಿಕಲ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ತೊಗೋಬೇಕಾಗುತ್ತೆ, ಅಂಗವಿಕಲ ಅಭ್ಯರ್ಥಿ ಅಲ್ಲ ಅಂದರೆ ನೀವು ನೋ ಅಂತಲೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದನಂತರ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತಾ ಇದೆ. ಎಕ್ಸ್ ಮಿಲಿಟ್ರಿ ಪರ್ಸನ್ ಆಗಿದ್ದರೆ ಮಾತ್ರ ನೀವು ಎಸ್ ಅಂತ ತೊಗೊಳ್ಳಿ. ಎಕ್ಸ್ ಮಿಲಿಟ್ರಿ ಪರ್ಸನ್ ಅಲ್ಲ ಅಂದರೆ ಇದನ್ನು ನೋ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ಅದಾನಂತರ ಇಲ್ಲಿ ಫಾರೆಸ್ಟ್ ಮೋಟಿವೇಟರ್ ಅಂತ ಕೇಳ್ತಾ ಇದೆ. ಫಾರೆಸ್ಟ್ ಮೋಟಿವೇಟರ್ ಆಗಿ 5 ವರ್ಷ ಈ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದರೆ ಮಾತ್ರ ಇದನ್ನು ಎಸ್ ಅಂತ ತೊಗೋಬೇಕಾಗುತ್ತೆ. ಸೊ ಅವ್ರು ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆರ್ ಯು ಕರೆಂಟ್ಲಿ ಸರ್ವಿಂಗ್ ಆ್ಯಸ್ ಎ ಫಾರೆಸ್ಟ್ ಮೋಟಿವೇಟರ್ ಇನ್ KFD ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರ್ ಮೋರ್ ದೆನ್ 5 years ಕಂಟಿನ್ಯೂಯಸ್ಲಿ ಹ್ಯಾಸ್ ಆನ್ ಡೇಟ್ ಆಫ್ ನೋಟಿಫಿಕೇಷನ್ ಅಂತ ಕೊಟ್ಟಿದ್ದಾರೆ. ನೋಟಿಫಿಕೇಷನ್ಕಿಂತ ಹಿಂದೆ 5 ವರ್ಷ ಕಂಟಿನ್ಯೂ ಆಗಿ ನೀವು ಸೇವೆಯನ್ನು ಸಲ್ಲಿಸಿದ್ದೀರಾ ಈ ಒಂದು KFDಯಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಅಂತ ಕೇಳ್ತಾ ಇದೆ. ಸೊ ಈ ಒಂದು ಇಲಾಖೆಯಲ್ಲಿ ನೀವು ಮೋಟಿವೇಟರ್ ಆಗಿ 5 ವರ್ಷ ಕಂಟಿನ್ಯೂ ಕೆಲಸ ಮಾಡಿದರೆ ಎಸ್ ಅಂತ ತೊಗೋಬೇಕು, ಮಾಡಿಲ್ಲ ಅಂದರೆ ಇದನ್ನು ನೋ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು 4ನೇ ಸ್ಟೆಪ್ಪಿಗೆ ನಿಮಗೆ ಸ್ಟೆಪ್ ಮುಂದೆ ಹೋಗುತ್ತೆ ನೋಡಿ. ಆರ್ ಯು ಶೋರು ವಾಂಟ್ ಟು ಸೇವ್ ದ ರಿಸರ್ವೇಷನ್ ಡೀಟೇಲ್ಸ್ ಅಂತಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ 5ನೇ ಸ್ಟೆಪ್ಪಿಗೆ ಬಂದಿದೆ. ಅಲ್ಲಿ 4ನೇ ಸ್ಟೆಪ್ಪಿಗೆ ಬಂದಿದ್ದೀವಿ ನೋಡಿ. ಅಪ್ಲೋಡ್ ಡಾಕ್ಯುಮೆಂಟು 4ನೇ ಸ್ಟೆಪ್ಪು. ಇಲ್ಲಿ ಎಲ್ಲ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡನ್ನು ಮಾಡೋದಿರುತ್ತೆ. ಸೊ ಇವಾಗ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋಣ. ಎಲ್ಲ ಒಂದು ಡಾಕ್ಯುಮೆಂಟು PDFನಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. PDF ಮಾತ್ರ ಅಲೋಡ್ ಮಾಡ್ತಾರೆ, JPG ಅಲೋಡ್ ಮಾಡೋದಿಲ್ಲ. ಹಾಗಾಗಿ PDF ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ ನೋಡಿ. ಇಲ್ಲಿ PDFಲ್ಲಿ ನಿಮಗೆ ತೋರಿಸ್ತಾ ಇದೆ ಅಪ್ಲೋಡ್ ಡಾಕ್ಯುಮೆಂಟ್ಸು. ಓನ್ಲಿ PDF ಫೈಲ್ಸ್ ಆರ್ ಅಲೌಡ್ ಅಂತ ಕೊಟ್ಟಿದ್ದಾರೆ. ಓನ್ಲಿ PDF ಫೈಲ್ಸ್ ಆರ್ ಅಲೌಡ್. ಸೈಜ್ ಆಫ್ ಈಚ್ ಫೈಲ್ ಶುಡ್ ಬಿ ಲೆಸ್ ದೆನ್ 150 KB ಅಂತ ಕೊಟ್ಟಿದ್ದಾರೆ ನೋಡಿ. ತುಂಬಾ ಕಷ್ಟ ಇದೆ. 150 KBನಲ್ಲಿ PDF ಮಾಡಿಕೊಂಡ್ರೆ ಒಳಗಿರುವ ಡಾಕ್ಯುಮೆಂಟು ಕ್ಲಾರಿಟಿ ಇರೋದಿಲ್ಲ, ಬ್ಲರ್ ಆಗಿರುತ್ತೆ, ಸ್ಪಷ್ಟವಾಗಿ ಕಾಣಿಸೋದಿಲ್ಲ. 500 KB 1000 KB ಕೊಟ್ಟರೆ ನಿಮಗೆ PDF ಕ್ಲಿಯರ್ ಆಗಿರುತ್ತೆ. ಇಲ್ಲಿ ಕೇವಲ ಕೊಟ್ಟಿರೋದು 150 KB ಕೊಟ್ಟಿದ್ದಾರೆ. ಈ 150 KBನಲ್ಲಿ ಯಾವ ರೀತಿ ಸ್ಕ್ಯಾನ್ ಮಾಡಿ ಯಾವ ರೀತಿ 150 KB ಮಾಡ್ಕೊಳ್ಳೋದು ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ. ಸೊ ನಿಮಗೆ ಗೊತ್ತಾದರೆ ಮಾಡ್ಕೊಳ್ಳಿ.
PDF ಮಾಡ್ಕೋದು ಗೊತ್ತಿರುತ್ತೆ ಎಲ್ಲರಿಗೂ. ಈ ಒಂದು KB ಇದೆಯಲ್ಲ, KB 150 KB ಒಳಗಡೆ ಇರಬೇಕಂತೇಳಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಭಾಳಷ್ಟು ಕಷ್ಟ ಆಗೋದು ಇದೇ ಒಂದು ಸ್ಟೆಪ್ಪಲ್ಲಿ. ಯಾಕೆಂದರೆ ನೋಡಿ 150 KB ಮಾಡ್ಕೊಂಡು ನಮ್ಮಂಥವ್ರಿಗೆ ಕಷ್ಟ ಆಗುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಗೊತ್ತಾಗೋದಿಲ್ಲ. ಸೊ ನಮಗೆ ಮಾಡೋಕ್ಕೆ ಬರುತ್ತೆ, ಮಾಡ್ಕೊತೀವಿ. ಗೊತ್ತಿಲ್ಲಾರ್ದವರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ನಿಮ್ಗೆ ಬಂದರೆ ಮಾಡ್ಕೊಳ್ಳಿ, ಬಂದಿಲ್ಲ ಅಂದರೆ ನಮ್ಗೆ ಕಾಮೆಂಟ್ ಮಾಡಿ, ಅದನ್ನು ನಾವು ಮಾಡಿಕೊಡ್ತೀವಿ. ಎಲ್ಲ ಡಾಕ್ಯುಮೆಂಟ್ ನಮಗೆ ಶೇರ್ ಮಾಡಿದರೆ ನಾವು ನಿಮಗೆ 150 KBನಲ್ಲಿ ಆ ಒಂದು PDF ಡಾಕ್ಯುಮೆಂಟ್ ಮಾಡಿ ನಿಮಗೆ ರಿಟರ್ನ್ ಕಳಿಸ್ಕೊಡ್ತೀವಿ. ಅದಕ್ಕೆ ಸರ್ವಿಸ್ ಚಾರ್ಜ್ ಏನಿರುತ್ತೆ ನಮಗೆ ಪೇ ಮಾಡಿ ಕೊಟ್ಟರೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಸೊ ಇದನ್ನು 150 KBಯಲ್ಲಿ PDF ಮಾಡ್ಕೊಳ್ಳಿ. SLC ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು. ಇವಾಗ ಫಸ್ಟ್ ಚೂಸ್ ಅಂತ ತೊಗೊಂಡು SLC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ PDFನಲ್ಲಿ. ಅದಾದ ನಂತರ ಇಲ್ಲಿ ನಿಮಗೆ HK ರೀಜನ್ ಕೇಳ್ತಾ ಇದೆ. HK ಸರ್ಟಿಫಿಕೇಟು ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಏನು ಕರಿತೀವಿ ಆ ಒಂದು ಸರ್ಟಿಫಿಕೇಟಲ್ಲಿ ಅಪ್ಲೋಡನ್ನು ಮಾಡಬೇಕು. ಇದನ್ನು ಕೂಡ ಅಷ್ಟೇ 150 KB ಕೊಟ್ಟಿದ್ದಾರೆ. 150 KB ಒಳಗಡೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಅದಂತರ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಕೇಳ್ತಾ ಇದೆ. ಕನ್ನಡ ಮೀಡಿಯಮ್ ಕೂಡ ಅಷ್ಟೇ PDF ಅಲ್ಲಿ ಇರಬೇಕು, 150 KBಯಲ್ಲಿ ಇರಬೇಕು. ಅದನ್ನು ಚೂಸ್ ಫೈಲ್ ಮಾಡಿಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ಇವೆಲ್ಲ ಡಾಕ್ಯುಮೆಂಟ್ ನೀವೇನು ಕ್ಲೈಮ್ ಮಾಡಿರ್ತೀರ ಅವೆಲ್ಲನೂ ಕೂಡ ಇಲ್ಲಿ ಮಾಡಬೇಕು. ಇಲ್ಲಿ GM ತೊಗೊಂಡಿದ್ದೀನಿ ಕ್ಯಾಶ್. ನಾನು GM ಇದ್ದವರಿಗೆ ಯಾವುದೇ ರೀತಿ ಕ್ಯಾಶ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. SC ST ಕ್ಯಾಟಗರಿಯನ್ನು 2A 2B 3rd ಯಾರು ಮಾಡ್ತೀರಾ ಅಂಥವ್ರಿಗೆಲ್ಲರೂ ಕೂಡ ಕ್ಯಾಶ್ ಸರ್ಟಿಫಿಕೇಟು ಆಡಿ ನಂಬರ್ ಹಾಕೋದಿರುತ್ತೆ ಮತ್ತು ಅಪ್ಲೋಡ್ ಮಾಡೋದಿರುತ್ತೆ. ಸೊ ನಾನು ಇಲ್ಲಿ GM ತೊಗೊಂಡಿದ್ದೀನಿ. GM ತೊಗೊಂಡ್ರೆ ಮಾತ್ರಕ್ಕೆ ಆಡಿ ನಂಬರ್ ಹಾಕೋ ಅವಶ್ಯಕತೆ ಇಲ್ಲ, ಅಪ್ಲೋಡ್ ಮಾಡೋದು ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಇದು GM ಅವ್ರಿಗೆ ಮಾತ್ರ. ಇದು ಬೇರೆಯವ್ರಿಗೆ ಆದರೆ ಅಪ್ಲೋಡ್ ಮಾಡೋದಿರುತ್ತೆ. ಎಲ್ಲನೂ ಕರೆಕ್ಟ್ ಅಪ್ಲೋಡ್ ಮಾಡಿದ ನಂತರ ಅಪ್ಲೋಡ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 5ನೇ ಸ್ಟೆಪ್ಪಿಗೆ ಹೋಗುತ್ತೆ. ಕೊನೆಯ ಸ್ಟೆಪ್ಪು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೋಡಿ ಸ್ನೇಹಿತರೆ, ನಾನು ಎಲ್ಲಸು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. 150 KB ಒಳಗಡೆ PDF ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರಬೇಕು. ಅಪ್ಲೋಡೆಡ್ ಅಂತ ಈ ರೀತಿ ರೈಟ್ ಮಾರ್ಕು ಮತ್ತು ಅಪ್ಲೋಡೆಡ್ ಅಂತ ಬರಬೇಕು. ಈ ರೀತಿಯಾಗಿ ಬರುತ್ತೆ. ಸರಿಯಾದ ರೀತಿಯಲ್ಲಿ PDF 150 KB ಒಳಗಡೆ ಮಾಡಿಕೊಂಡ್ರೆ ಅದು ಈ ರೀತಿಯಾಗಿ ಬರುತ್ತೆ. ಏನಾದರೂ ನೀವು ಹೆಚ್ಚು KB ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಎರರ್ ಬರುತ್ತೆ. ರೆಡ್ ಮಾರ್ಕಲ್ಲಿ ನಿಮಗೆ PDF KB ಜಾಸ್ತಿ ಇದೆ ಅಂತ ಬರುತ್ತೆ. ಅದನ್ನು ನೋಡಿಕೊಂಡು ಇದು ಮಾಡಿ, ಬಂದಿಲ್ಲ ಅಂದರೆ ನಮ್ಗೆ ಹೇಳಿ, ನಾನು ಮಾಡಿಕೊಡ್ತೀನಿ ನಿಮಗೆ. ಅಪ್ಲೋಡ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಾವು ಫೈನಲ್ ಸ್ಟೆಪ್ಪಲ್ಲಿ ಬಂದಿದ್ದೀವಿ. 5ನೇ ಸ್ಟೆಪ್ಪು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಸ್ಟೆಪ್ಪಲ್ಲಿ ಬಂದಿದ್ದೀವಿ. ಇಲ್ಲಿ ನಿಮ್ಮೊಂದು ರಿಜಿಸ್ಟ್ರೇಷನ್ ID, ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಕೂಡ ಇಲ್ಲಿ ಶೋ ಆಗ್ತಾಯಿದೆ. ಇಷ್ಟೊತ್ತು ಏನು ಫಿಲ್ ಮಾಡಿರ್ತೀವಿ 1ನೇ ಸ್ಟೆಪ್ಪಿಂದ 5ನೇ ಸ್ಟೆಪ್ವರೆಗೂ ಏನು ಫಿಲ್ ಮಾಡಿದ್ದೀವಿ ಅದೆಲ್ಲನೂ ಕೂಡ ಇಲ್ಲಿ ಕೆಳಗಡೆ ಇರುತ್ತೆ. ಸೊ ಮೇಲಿಂದ ಕೆಳಗಡೆ ನಿಮ್ಮೊಂದು ಹೆಸರು, ಡೇಟ್ ಆಫ್ ಬರ್ತು, ತಂದೆ ಹೆಸರು, ಊರು, ಅಡ್ರೆಸ್ ಎಲ್ಲನೂ ಕೂಡ ರೀಚೆಕ್ಕನ್ನು ಮಾಡ್ಕೊಳ್ಳಿ. ಯಾವುದೇ ರೀತಿ ಮಿಸ್ಟೇಕ್ ಆಗಬಾರ್ದು. ಒಂದು ಸಲ ನೀವು ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ರೀತಿ ತಿದ್ದುಪಡಿ ಮಾಡ್ಕೋದಲ್ಲಿ, ಕರೆಕ್ಷನ್ ಮಾಡ್ಕೋದಲ್ಲಿ ಅವಕಾಶ ಇರೋದಿಲ್ಲ. ಹಾಗಾಗಿ ಮೇಲಿಂದ ಕೆಳಗಡೆವರೆಗೂ ಏನೆಲ್ಲ ಫಿಲ್ ಮಾಡಿದ್ವಿ ಕರೆಕ್ಟಾಗಿದೆಯಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲನೂ ಚೆಕ್ ಮಾಡಿಕೊಂಡ್ರೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡಾಗ ನಿಮಗೆ ಕೆಳಗಡೆ ಡಿಕ್ಲರೇಷನ್ ಇರುತ್ತೆ. ಈ ಒಂದು ಡಿಕ್ಲರೇಷನ್ನ ಓದ್ಕೊಳ್ಳಿ. ಓದ್ಕೊಂಡು ನಂತರ ಐ ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು E-sign ಆ್ಯಂಡ್ ಸಬ್ಮಿಟ್ ಅಂತಿದೆ ನೋಡಿ, ಈ ಒಂದು E-sign ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಸೊ ನಿಮಗೆ ಮತ್ತೆ ಈ ರೀತಿಯಾಗಿ ಬರುತ್ತೆ. ಎಸ್ ಪ್ರೊಸೀಡ್ ಟು E-sign ಅಂತಿದೆ. ಎಸ್ ಪ್ರೊಸೀಡ್ ಟು E-sign ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಆಧಾರ್ E-sign ಪೇಜ್ಗೆ ರಿಲೇಟ್ ಆಗುತ್ತೆ ಪೇಜು. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು. ಲಿಂಕ್ ಇದ್ದರೆ ಮಾತ್ರ ನಿಮಗೆ ಇದು ಓಪನ್ ಆಗುತ್ತೆ. ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡಿ ನಂತರ ಬಂದಿರುವಂಥ OTP ಇಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಕನ್ಸೆಂಟನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಇದೆ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. E-sign ಸಬ್ಮಿಟ್ ಆಗುತ್ತೆ. ನೋಡಿ ನಿಮಗೆ ಈ ರೀತಿಯಾಗಿ ಬರುತ್ತೆ. ಮೇಲ್ಗಡೆ ನಿಮಗೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದಿರುತ್ತೆ. ಸೊ ಅದಾದ ನಂತರ ಸ್ಟೇಟಸ್ ತೋರಿಸ್ತಾ ಇದೆ. ರೈಟ್ ಸೈಡಲ್ಲಿ ನೋಡಿ ಸ್ಟೇಟಸ್ ಅಂತಿದೆ. ಸ್ಟೇಟಸಲ್ಲಿ ನಿಮಗೆ ಸಬ್ಮಿಟೆಡ್ ಅಂತ ಬರ್ತಾ ಇದೆ. ಇಲ್ಲಿ ನಿಮ್ಮ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ನೇಮು, ಡೇಟ್ ಆಫ್ ಬರ್ತು ತೋರಿಸ್ತಾ ಇದೆ. ಇದರ ನಂತರ ಕೆಳಗಡೆ ಅಪ್ಲಿಕೇಶನ್ ಕೂಡ ಇಲ್ಲಿ ನಿಮಗೆ ಸಬ್ಮಿಟೆಡ್ ಅಂತ ಬಂದಿದೆ. ಸೊ ಇವಾಗ ನಾವು ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬೇಕು. ಸೊ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದಾಗ ನಿಮಗೆ ಇಲ್ಲಿ ಎರಡು ರೀತಿ ಬರುತ್ತೆ. ಅಪ್ಲಿಕೇಶನ್ ನಾವು ಫಿಲ್ ಮಾಡಿದ್ದೀವಿ. ಸೊ ಇವಾಗ ಅಪ್ಲಿಕೇಶನ್ ಫೀಸನ್ನು ನಾವು ಪೇ ಮಾಡಬೇಕು. ಕಂಪ್ಲೀಟ್ ದ ಪೇಮೆಂಟ್ ಅಂತಿದೆ. ಸೊ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೆಷ್ಟು ಪೇಮೆಂಟ್ ಪೇಜಿಗೆ ಹೋಗುತ್ತೆ. ಸ್ವಲ್ಪ ವೇಟ್ ಮಾಡಿ. ನೋಡಿ ಪೇಮೆಂಟ್ ಪೇಜಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಖಜಾನೆ 2ಗೆ ಒಂದು ಪೇಮೆಂಟ್ ಮಾಡೋದಿರುತ್ತೆ. ಇಲ್ಲಿ ನಿಮ್ಮ ಚಲನ್ ನಂಬರ್ ಕೂಡ ಶೋ ಆಗ್ತಾ ಇದೆ. ಅಭ್ಯರ್ಥಿ ಹೆಸರು, ಎಷ್ಟು ಪೇ ಮಾಡಬೇಕು ಅನ್ನೋದು ಅಮೌಂಟ್ ಕೂಡ ನಿಮಗೆ ಇಲ್ಲಿ ಶೋ ಆಗ್ತಾ ಇದೆ. ಟ್ರಾನ್ಸಾಕ್ಷನ್ ಡೇಟ್ ಕೂಡ ಇಲ್ಲಿ ಬರುತ್ತೆ ನಿಮಗೆ. ಅದ ನಂತರ ಇಲ್ಲಿ ಪಾವತಿ ವಿವರ, ಪೇಮೆಂಟ್ ಡೀಟೇಲ್ಸ್ ಕೂಡ ಕೇಳ್ತಾ ಇದೆ. ಪೇಮೆಂಟ್ ಡೀಟೇಲ್ಸ್ ಕೆಳಗಡೆ ಪಾವತಿದ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಪಾವತಿ ಇದೆ. ಇಲ್ಲಿ ನಿಮಗೆ ಚೆಕ್, ಡ್ರಾಫ್ಟು, ಕ್ಯಾಶು, ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, UPI ಅಂತ ಕೇಳ್ತಾ ಇದೆ. ಇದರಲ್ಲಿ ತುಂಬಾ ಈಸಿಯಾಗಿರುವಂಥದ್ದನ್ನು UPI ಅಂದರೆ ನಿಮಗೆ ಬೇಗ ಆಗುತ್ತೆ. ಸೊ ಇಲ್ಲಿ UPI ಅಂತ ಲಾಸ್ಟಲ್ಲಿ ಇದೆ ನೋಡಿ, ಈ ಒಂದು UPI ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ನಿಮಗೆ ಟೈಪ್ ಆಫ್ ಅಗ್ರಿಗೇಟರ್ ಅಂತಿದೆ. ಟೈಪ್ ಆಫ್ ಅಗ್ರಿಗೇಟರಲ್ಲಿ ICICI ePay, SBI ePay ಎರಡು ರೀತಿಯಾಗಿದೆ. ಸೊ ಈಸಿಯಾಗಿರುವಂಥದ್ದು, ಸೆಕ್ಯೂರ್ ಆಗಿರುವಂಥದ್ದು SBI ePay. ಸೊ SBI ePay ಅಂತಲೇ ತೊಗೊಳ್ಳಿ. ಅದರ ನಂತರ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಇದೆಯಲ್ಲ,
ಈ ಒಂದು ಕ್ಯಾಪ್ಚರನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಮಾಡಿಕೊಂಡು ಕೆಳಗಡೆ ಕನ್ಸೆಂಟನ್ನು ಟಿಕ್ ಮಾಡ್ಕೊಳ್ಳಿ. ಎರಡು ಟಿಕ್ ಮಾಡ್ಕೊಂಡ ನಂತರ ಕೆಳಗಡೆ ಸಬ್ಮಿಟ್ ಅಂತಿದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪೇಮೆಂಟ್ ಪೇಜಿಗೆ ಹೋಗುತ್ತೆ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. SBI ಪೇಗೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಆರ್ಡರ್ ಸಮ್ಮರಿ, ಚಲನ್ ನಂಬರ್ ಎಲ್ಲ ಅಮೌಂಟ್ ಕೂಡ ನಿಮಗೆ ಶೋ ಆಗುತ್ತೆ ನೋಡಿ. ನಾನು UPI ಅಂತ ತೊಗೊಂಡಿದ್ದೀನಿ. UPI ಅಂತ ತೊಗೊಂಡ್ಮೇಲೆ ಇಲ್ಲಿ ನಿಮಗೆ UPI ಆಪ್ಷನ್ನೇ ಬರ್ತಾಯಿಲ್ಲ ನೋಡಿ. ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಹಾಕಿ ಅಂತ ಬರ್ತಾಯಿದೆ. ಸೊ ಸರ್ವರು ಬಿಜಿ ಇರೋ ಕಾರಣಕ್ಕಾಗಿ ಈ ಒಂದು ಆಪ್ಷನ್ ಕರೆಕ್ಟಾಗಿ ಬರ್ತಾಯಿಲ್ಲ ನೋಡಿ. ಕಾರ್ಡ್ ನಂಬರ್ ಕೇಳ್ತಾ ಇದೆ. ಸೊ ನಾನು ಮಾಡಿರೋದು UPI ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಕಾರ್ಡ್ ನಂಬರ್ ಕೇಳ್ತಾ ಇದೆ. ಕೆಳಗಡೆ ಕೂಡ UPI ಅಂತ ಬರಬೇಕು. ಸೊ ಬಂದಿಲ್ಲ. ಸೊ ನೀವು ಕೂಡ ಟ್ರೈ ಮಾಡಿ, ಬರುತ್ತೆ. ಸರ್ವರ್ ಬಿಜಿ ಇರೋ ಕಾರಣಕ್ಕೆ ಬಂದಿಲ್ಲ. ಸೊ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಅಥವಾ ATM ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇದ್ದರೆ ಅದನ್ನು ಹಾಕಿ ನೀವು ಪೇಮೆಂಟನ್ನು ಮಾಡ್ಕೊಳ್ಳಿ. ಪೇಮೆಂಟ್ ಹಾಕಿದ ತಕ್ಷಣ ನಂತರ ನಿಮಗೆ ಸಕ್ಸಸ್ಫುಲ್ ಆಗಿ ಬರುತ್ತೆ. ಪೇಮೆಂಟ್ ಮಾಡಿದ ನಂತರ ನಿಮಗೆ ಈ ಒಂದು PDF ಫೈಲ್ ನಿಮಗೆ ಓಪನ್ ಆಗುತ್ತೆ. ಆ ಒಂದು PDF ಫೈಲನ್ನು ನೀವು ಡೌನ್ಲೋಡನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ಪೇಮೆಂಟ್ ಆದ ನಂತರ ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ ಸಿಗುತ್ತೆ. ಆ ಒಂದು ಪ್ರಿಂಟನ್ನು ನೀವು ತೆಗೆದಿಟ್ಕೊಳ್ಳಿ, ಒಂದು ಡೌನ್ಲೋಡನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಮೊಬೈಲ್ ಮೂಲಕವೇ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಳಿಕೊಟ್ಟಿದ್ದೀನಿ. ಫಾರೆಸ್ಟ್ ವಾಚರ್ ಹುದ್ದೆಗೆ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಯಾವುದೇ ರೀತಿ ಆನ್ಲೈನ್ ಸೆಂಟ್ರ್ ಹೋಗೋ ಅವಶ್ಯಕತೆ ಇಲ್ಲ. ಉಚಿತವಾಗಿ ಮೊಬೈಲ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಒಂದು ₹100 ನಿಮಗೆ ಸೇವ್ ಆಗುತ್ತೆ. ನಿಮಗೇನಾದರೂ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಮಾಹಿತಿ ಗೊತ್ತಾಗಲಿಲ್ಲ, ಎಲ್ಲಿಯಾದರೂ ಎರರ್ ಬರ್ತಾ ಇದ್ದರೆ, ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಎಲ್ಲೇ ಒಂದು ಆಪ್ಷನ್ ಇರಲಿ ನಮಗೆ ಕಮೆಂಟ್ ಮಾಡಿದರೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಏನು ಫಿಲ್ ಮಾಡಬೇಕು, ಏನು ಸೊಲ್ಯೂಷನ್ ಇದೆ ಅಂತ ನಮಗೆ ತಿಳಿಸ್ಕೊಡ್ತೀವಿ. ನನಗಿಲ್ಲಿ ಪೇಮೆಂಟ್ ಆಗಲಿಲ್ಲ, ಸರ್ವರ್ ಬಿಜಿ ಇದೆ. ಸೊ ಅದಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಸೊ ಪೇಮೆಂಟ್ ಆದ ನಂತರ ಏನೇನು ಬರುತ್ತೆ ಅಂತ ನಿಮಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳಿಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು.